ITR 2026ನಲ್ಲಿ ಫೈಲ್ ಮಾಡ್ತಿದ್ದೀರಾ, ಬಟ್ ಈ ಒಂದು ಸ್ಮಾಲ್ ಮಿಸ್ಟೇಕಿಂದ 10,000 ಪೆನಾಲ್ಟಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಮೋಸ್ಟ್ ಪೀಪಲ್ ಈ ಮಿಸ್ಟೇಕ್ ಮಾಡ್ತಿರ್ತಾರೆ. ನಿಮಗೆ ಗೊತ್ತಾ, ನೀವು ಸ್ಯಾಲ್ರಿ ಎಂಪ್ಲಾಯಿಯ, ಫ್ರೀಲಾನ್ಸರ, ಬಿಸ್ನೆಸ್ ಓನರ, ಯಾವುದೇ ಇರಲು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಗ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಬ್ಯಾಂಕ್ ಟ್ರಾನ್ಸಾಕ್ಷನ್ನು, GST, ಸ್ಟಾಕ್ ಟ್ರೇಡಿಂಗ್ ಎಲ್ಲ ನಿಮ್ಮ ಒಂದು ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗ್ತಿರುತ್ತೆ. ಈವನ್ ಇವಾಗ ನಿಮಗೆಲ್ಲ ಮೈಂಡ್ನಲ್ಲಿ ಒಂದು ಕ್ವಶನ್ ಬರುತ್ತೆ, ನನ್ನ ಇನ್ಕಮ್ ಕಡಿಮೆ ಇದೆ ಅಲ್ಲ, ನಾನು ITR ಫೈಲ್ ಮಾಡಬೇಕಾ ಅಂತ. ಹೌದು, ಫೈಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಸಲ ಜೀರೋ ಟ್ಯಾಕ್ಸ್ ಇದ್ರೂ ITR ಫೈಲ್ ಮಾಡಿದ್ರೆ ಸಮ್ಟೈಮ್ ನಿಮಗೆ ಇದು ಫ್ಯೂಚರಲ್ಲಿ ಲೋನ್ ರಿಜೆಕ್ಟ್ ಆಗದೆ ಇರೋದಕ್ಕೆ, ಈಗ ಹೋಮ್ ಲೋನು, ಬಿಸ್ನೆಸ್ ಲೋನ್ ಯಾವುದಾದ್ರೂ ಲೋನ್ಗೆ ಹೋಗ್ತೀರಾ ಆವಾಗ ITR ಬೇಕಾಗುತ್ತೆ. ITR 2026 ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ AIS ನೀವು ರಿಪೋರ್ಟ್ ತಗೋಬೇಕು, ಫಾರ್ಮ್ 26 AIS ತಗೋಬೇಕು, ಮತ್ತು ನಿಮ್ಮ ಕರೆಕ್ಟ್ ರೆಸ್ಯೂಮೆ ಚೂಸ್ ಮಾಡಬೇಕು, ಡಿಡಕ್ಷನ್ಸ್ ಮಿಸ್ ಮಾಡಬಾರ್ದು, ಆಮೇಲೆ ಟೈಮ್ಗೆ ಫೈಲ್ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಪೆನಾಲ್ಟಿ ಬರೋದು, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಾಗುತ್ತೆ. ITR ಫೈಲ್ ಮಾಡೋದು ಮತ್ತು ITR ಫೈಲ್ ಮಾಡೋದಂತಂದರೆ ಟ್ಯಾಕ್ಸ್ ಪೇಮೆಂಟ್ ಮಾಡೋದಲ್ಲ. ಕೆಲವೊಂದು ಸಲ ನೀವು ಝೀರೋ ಟ್ಯಾಕ್ಸ್ ಪೇಮೆಂಟ್ ಅಂದರೆ ನಿಮ್ಮದು ಝೀರೋ ಟ್ಯಾಕ್ಸ್ ಪೇಮೆಂಟ್ ಇದ್ರೂ ನೀವು ITR ಫೈಲ್ ಮಾಡ್ಕೋಬೋದು. ITR 2026ನಲ್ಲಿ ಮಿಸ್ಟೇಕ್ ಮಾಡೋದನ್ನ ಅವಾಯ್ಡ್ ಮಾಡಿ ಮತ್ತು ಈ ಥರ ಡೈಲಿ ಟಿಪ್ಸ್ಗೆ ಫಾಲೋ ಮಾಡಿ.